ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿರೋದು. ಬಲೂಚಿಸ್ತಾನ ದಾಳಿಗೆ 12 ಪಾಕ್ ಸೈನಿಕರು ಛಿದ್ರ ಆಗಿ ಹೋಗಿದ್ದಾರೆ. BLA ಪಡೆ ಪಾಕಿಸ್ತಾನಿ ಸೇನಾ ವಾಹನದ ಮೇಲೆ ಈ ರೀತಿಯಾಗಿ ದಾಳಿಯನ್ನ ನಡೆಸಿರೋದು. ಸೇನಾ ವಾಹನದಲ್ಲಿ ಇದ್ದಂತ ಸೈನಿಕರು ಛಿದ್ರ ಆಗಿದ್ದಾರೆ. 12 ಪಾಕ್ನ ಸೈನಿಕರು ಛಿದ್ರ ಆಗಿರೋದು. ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ನಡೆದಿರುವಂತಹ IED ದಾಳಿ ಇದು. ಬಲೂಚ್ ಲಿಬರೇಷನ್ ಆರ್ಮಿಯ ವಿಶೇಷ ಕಾರ್ಯಾಚರಣೆ ಇದು. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸೇನಾ ವಾಹನದಲ್ಲಿ ಹೋಗ್ತಾ ಇದ್ದಂತ ಪಾಕ್ ಸೈನಿಕರ ಆ ಸೇನಾ ವಾಹನದ ಮೇಲೆ ಟಾರ್ಗೆಟ್ ಮಾಡಲಾಗಿದೆ. IED ಸ್ಫೋಟ ಮಾಡಲಾಗಿದೆ. 12 ಸೈನಿಕರು ಮೃತಪಟ್ಟಿರೋದು. ನೋಡಿ, ಯಾವ ರೀತಿಯಾಗಿ ರಿಮೋಟ್ ಕಂಟ್ರೋಲ್ಡ್ IED ಯೊಂದಿಗೆ ಬೃಹತ್ತಾಗಿ ಸ್ಫೋಟ ಮಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪಾಕ್ ಗಡಿಯಲ್ಲಿ ಈಗ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾನೆ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ಗೆ ದೊಡ್ಡ ಶಾಕ್ ಇದು. ಬಲೂಚ್ ಮೇಲಿನ ನಿಯಂತ್ರಣ ಕಳೆದುಕೊಳ್ತಾ ಇದೆಯಾ ಹಾಗಾದ್ರೆ ಪಾಕಿಸ್ತಾನ? ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬಲೂಚ್ ಸೇನೆಯಿಂದ ಹೋರಾಟ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇಂಥ ದಾಳಿಗಳು ನಡೀತಾ ಇರೋದು. ಭಾರತ ಬಳಿಕ ಪಾಕ್ ಮೇಲೆ ಈಗ ಬಲೂಚಿಸ್ತಾನವೂ ಕೂಡ ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತಾ ಇರೋದು. ಇಸ್ಲಾಮಾಬಾದ್ನಲ್ಲಿ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾನೆ ಇದೆ. ಮತ್ತೆ ಪಾಕ್ ಸೇನೆ ಟಾರ್ಗೆಟ್ ಮಾಡಿದಂಥ ಬಲೂಚಿಸ್ತಾನ, ಆ ಒಂದು ಪಾಕ್ ಸೇನೆಯ ಸೈನಿಕರು ಹೋಗ್ತಾ ಇದ್ದಂಥ ವಾಹನದ ಮೇಲೆ IED ಸ್ಫೋಟ ಮಾಡಲಾಗಿದೆ. 12 ಜನ ಸೈನಿಕರಿದ್ದಂಥ ವಾಹನ, 12 ಜನ ಸೈನಿಕರು ಕೂಡ ಛಿದ್ರ ಆಗಿದ್ದಾರೆ. ಪಾಕಿಸ್ತಾನಕ್ಕೆ ಈಗ ಒಂದು ಕಡೆ ಭಾರತದ ಕಡೆಯಿಂದ ಆಗ್ತಾ ಇರುವಂತ ದಾಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಬಲೂಚ್ ಏನಿದೆ, ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಅದು ಕೂಡ ಈ ರೀತಿ ದಾಳಿಗಳನ್ನ ಮಾಡ್ತಾ ಇದೆ. ಈ ದಾಳಿಗಳನ್ನು ಕೂಡ ಸಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಥವಾ ತಡೆಯೋದಕ್ಕೂ ಆಗ್ತಾ ಇಲ್ಲ. ಆ ಬಲೂಚಿಸ್ತಾನದ ಮೇಲೆ ಇದ್ದಂತ ಕಂಟ್ರೋಲ್ ತಪ್ಪು ಹೋಗ್ತಾ ಇದೆಯಾ ಅಂತ.